ಓಕೆ, ಒಂದು ಸ್ವಲ್ಪ ಸೀರಿಯಲ್ ಬಿಟ್ಟು ಬರೋದಾದರೆ ಪ್ರತಿಮಾ ಎಲ್ಲಿ ಅವರು ಅವ್ರ ಬಗ್ಗೆ ಹೇಳೋದಾದರೆ? ಪ್ರತಿಮಾ ಇದು ನಾನು ಪ್ರಾಪರ್ ಬಂದುಬಿಟ್ಟು ನಂದು ಬಳ್ಳಾರಿ. ಸೊ ಸೆಟಲ್ ಆಗಿರೋದು ಬ್ಯಾಂಗ್ಳೂರಲ್ಲಿ. ಇವಾಗ ಸದ್ಯಕ್ಕೆ ಮುದ್ದು ಸೊಸೆ ಸೀರಿಯಲ್ ಮಾಡ್ತಾಯಿದ್ದೀನಿ, ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಇದು ತೆಲುಗುನಲ್ಲೂ ಮಾಡ್ತಾಯಿದ್ದೀನಿ, ಶಿವಂಗಿ ಅಂತ. ಪರ್ಸ್ನಲ್ ಲೈಫ್ ಬಗ್ಗೆ ಏನೂ ಇಲ್ಲ, ಜಸ್ಟ್ ಚಿಲ್, ಎಂಜಾಯ್, ಬಿ ಹ್ಯಾಪಿ ಅಷ್ಟೇ. ನಟನೆಗೆ ಬರೋಕ್ಕೂ ಮುಂಚೆ ಅಂದರೆ ಯಾರ ಆಸೆ ಆಗಿತ್ತಿದ್ದು ನಟನೆಗೆ ಬರಬೇಕು ಅಂತ? ಹೇಗೆ ಬಂದರು ಬಳ್ಳಾರಿ ಅವರು? ಅಂದರೆ ಮುಂಚೆ ಇಲ್ಲೇ ನಾನು ಓದ್ತಾ ಇದ್ದೆ ಅಲ್ವಾ. ಸೊ ಅವಾಗ ಅಪ್ಪ ಒಂದೆರಡು ಮೂವೀಸಲ್ಲಿ ಆ್ಯಕ್ಟ್ ಮಾಡಿದರು ಸಾಯಿ ಪ್ರಕಾಶ್ ಸರ್ ಜೊತೆ. ಸೊ ಅವ್ರ ಜೊತೆ ಹೋದಾಗ ಅವಾಗ ಹೇಳಿದರು ನನಗೆ, ತುಂಬ ಚೆನ್ನಾಗಿದೆಯಾ, ಮುದ್ದಾಗಿದೆಯಾ, ನೋಡು, ಟ್ರೈ ಮಾಡಿ ನೋಡು, ಅಂದರೆ ಮೂವೀಸ್ ಅಥವಾ ಸೀರಿಯಲಲ್ಲಿ ಟ್ರೈ ಮಾಡಿ ನೋಡು, ಆಗ್ಬೋದು, ನಿಂಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿದರು. ಸುಮ್ಮನೆ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಟಿಂಗ್ ಕ್ಲಾಸಿಗೆ ಹಾಕಿದ್ರು ಅಪ್ಪ. ಆಮೇಲೆ ಬರ್ತಾ ಭರತನಾಟ್ಯಂ ಕ್ಲಾಸಿಗೆ ಹಾಕಿದ್ರು. ಸೊ ಅಲ್ಲಿಂದ ಇನ್ನೂ ಆ್ಯಕ್ಟಿಂಗ್ ಎಲ್ಲ ಇಂಪ್ರೂವ್ ಆಯಿತು. ಅಲ್ಲಿಂದ ಟಿಕ್ಟಾಕು, ರೀಲ್ಸು, ಸೊ ಅಲ್ಲಿಂದ ಹಂಗೆ ಸ್ಟಾರ್ಟ್ ಆಗ್ತಾ ಬಂತು. ಫಸ್ಟು ಸೀರಿಯಲ್ ಯಾವುದು? ದೊರೆಸಾನಿ. ಅದು ಸಿಕ್ಕಿದ್ದು ಹೇಗೆ? ಅದು ಆಡಿಷನ್ ಮೂಲಕನೇ ಸಿಕ್ಕಿದ್ದು ನಿಮಗೆ? ಆಡಿಷನ್. ಅದರ ಅನುಭವ ಅಂದರೆ ಏನಾಗಿತ್ತು ಅಂದರೆ, ನಾನಿನ್ನು ಆವಾಗಿನ ಟೆಂತ್ ಅಲ್ಲ ಅನಿಸುತ್ತೆ, 9th ಕಂಪ್ಲೀಟ್ ಆಗ್ತಾಯಿತ್ತು. ಆವಾಗ ಏನಾಗಿತ್ತು ಅಂದರೆ, ಆಡಿಷನಿಗೆ ಹೋಗಿದ್ದೀನಿ, ಇಷ್ಟುದ್ದ ಡೈಲಾಗ್ ಕೊಟ್ಬಿಟ್ಟಿದ್ರು, ನನಗೆ ಬರ್ತಾನೆ ಇರಲಿಲ್ಲ. ನಾನು ಅಂದ್ಕೊಂಡೆ ಹೋಯ್ತಿದ್ದು ಬರಲ್ಲ, ಇನ್ನು ಗೌತಮಿ ಅನ್ನೋ ಪಾತ್ರ ಮಾಡಿದ್ದೆ ನಾನು, ಏನು ಹೋಯ್ತಿದ್ದು ಬರಲ್ಲ ಅಂತ ಅಂದ್ಕೊಂಡೆ. ಬಟ್ 1-2-3 ದಿನಕ್ಕೆ ಫೋನ್ ಮಾಡಿದ್ರು, ಇಲ್ಲ ನೀವು ಸೆಲೆಕ್ಟ್ ಆಗಿದ್ದೀರಾ, ಮಗು ಶೂಟಿಂಗ್ ಬರ್ರಿ ಅಂತ. ಅವಾಗ ತುಂಬ ಖುಷಿ ಆಯಿತು. ದೊರೆಸನಿ ಆದಮೇಲೂ ಅಂತರಪಟ ಮಾಡಿದ್ರಿ, ತೆಲುಗು ಸೀರಿಯಲ್ ಮಾಡಿದ್ರಿ, ಹೀಗೆ ನಟನೆಗಳು ಸಾಗ್ತಾ ಇದೆ. ಯಾವ ಥರದ ಪಾತ್ರ ತುಂಬ ಇಷ್ಟ ಪ್ರತಿಮಾಗೆ? ನಾನು ಮಾಡಿರೋ ಎಲ್ಲ ಪಾತ್ರಗಳು ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ. ದೊರೆಸಾನಿನಲ್ಲಿ ನೋಡೋದಾದರೆ ತುಂಟು ಹುಡುಗಿ, ಚಿಕ್ಕ ಹುಡುಗಿ, ಮನೆಯಲ್ಲಿ ಎಲ್ಲರ ಜೊತೆ ಕ್ಯೂಟಾಗಿ ಮಾತಾಡಿಕೊಂಡು. ಅಂತರ್ಪಟ ಅಂತ ಬಂದರೆ ಇವಾಗಲೂ ಅಪ್ಪನ ಜೊತೆನೇ ಇರೋದು, ಗಯ್ಯಾಳಿ ಥರ ಒಂಥರ. ನಾನು ಫಸ್ಟ್ ಟೈಮ್ ಮಾಡಿದ ಆ ಥರ ಕ್ಯಾರೆಕ್ಟರ್, ಬಟ್ ತುಂಬ ಚೆನ್ನಾಗಿತ್ತದು. ಇವಾಗ ಮುದ್ದು ಸೊಸೆನಲ್ಲಿ ಇದರಲ್ಲೂ ಅಷ್ಟೇ ಕ್ಯೂಟಾಗಿ ಮುದ್ದಾಗಿ ಎಲ್ಲರ ಜೊತೆ ಬೆರ್ಕೊಂಡು ಒಂದು ಕನಸನ್ನ ನನಸು ಮಾಡಿಕೊಂಡು ಹೋಗ್ತಾ ಇದೆ. ಹೇಗೆ ಅಮ್ಮನ ಸಪೋರ್ಟ್ ಹೇಗಿರುತ್ತೆ? ಏನೆಲ್ಲ ಮಾಡ್ತಾರೆ ನೀವು ಶೂಟಿಂಗ್ ಸೆಟ್ ಬಂದಾಗ? ಅಂದರೆ ನಮ್ಮ ಸ್ವಂತ ಅಮ್ಮನ ಹರಿಣಿ ಅಮ್ಮನ ಬಗ್ಗೆ ಕೇಳ್ತಿದ್ದೀರಾ ಅಂದ್ಕೊಂಡೆ. ಇಲ್ಲ. ಸೊ ನಮ್ಮಮ್ಮ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಅಡುಗೆ ಎಲ್ಲ ಮಾಡಿಕೊಡ್ತಾರೆ ನನಗೆ. ನಾನು ಶೂಟಿಂಗ್ ಹೋಗ್ತಾ ಇದ್ದರೆ ಇಲ್ಲೂ ಅಷ್ಟೇ, ಹೈದ್ರಾಬಾದಿಗೂ ಅಮ್ಮನೇ ಬರೋದು, ಅಡುಗೆ ಎಲ್ಲ ಮಾಡಿಕೊಟ್ಟು ನನ್ನ ಜೊತೆ ಬರ್ತಾರೆ ನಮ್ಮಮ್ಮ. ಇವಾಗ ತುಂಬ ಸಪೋರ್ಟಿವ್ ನಮ್ಮಮ್ಮ. ತೆಲುಗು ಸೀರಿಯಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಅಲ್ಲೂ ಅವಕಾಶಗಳು ಸಿಕ್ಕಿದೆ, ಅಲ್ಲೂ ಅಭಿಮಾನಿಗಳಿದ್ದಾರೆ, ಅಲ್ಲೂ ಇಷ್ಟಪಡ್ತಾರೆ ನಿಮ್ಮನ್ನು? ತುಂಬ ಚೆನ್ನಾಗಿ, ಅಲ್ಲೂ ಅಷ್ಟೇ ತುಂಬ ಇಷ್ಟಪಡ್ತಾರೆ. ಅಲ್ಲೆಲ್ಲ ಪ್ರಮೋಷನ್ಸ್ಗೆ ಅಲ್ಲೆಲ್ಲ ಹೋದಾಗ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಅಲ್ಲೂ ಚೆನ್ನಾಗಿದೆ. ಅಲ್ಲಿನ ಭಾಷೆ ನೀವು ಕಲ್ತಿದ್ದು, ಮಾತಾಡಿದ್ದು? ಅಲ್ಲಿಂದು ಭಾಷೆ ನಾನು ಕಲ್ತಿದ್ದು ಮೂವೀಸ್ ನೋಡ್ತೀನಿ ನಾನು, ತೆಲುಗು ಮೂವೀಸು. ಸೊ ನೋಡ್ತಾ ಅದಾದಮೇಲೆ ಆ ಸೀರಿಯಲ್ ಸಿಕ್ಕ ಮೇಲೆ ಅಲ್ಲಿ ಇರೋ ಜನರ ಜೊತೆ ಎಲ್ಲ ಬೆರ್ಕೊಂಡು ಮಾತಾಡಿಕೊಂಡು, ಸೊ ಅಲ್ಲಿಂದ ನನಗೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆದೆ ತೆಲುಗು. ಯಾಕೆ ಎಜುಕೇಷನ್ನು PUಗೆ ಸ್ಟಾಪ್ ಮಾಡಿದ್ದು? ಪ್ರೆಷರ್ ಅಂತನಾ ಶೂಟಿಂಗ್? ಏನಾಯಿತು ಅಂದರೆ, ನಾನು 2nd PU ಕಂಪ್ಲೀಟ್ ಆಯಿತು, ಇನ್ನೇನು ಡಿಗ್ರಿಗೆ ಹೋಗಬೇಕು ಅನ್ನೋಷ್ಟರಲ್ಲಿ ನನಗೆ ತೆಲುಗು ಸೀರಿಯಲ್ ಬಂತು. ಆವಾಗ ಏನಾಗ್ಬಿಟ್ಟಿತ್ತು ಅಂದರೆ, ಅಂತರ್ಪಟ ಸೀರಿಯಲು ಮಾಡ್ತಾಯಿದ್ದೆ ನಾನು. ಸೊ ಎರಡಕ್ಕೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ಟಾಪ್ ಮಾಡಿದೆ. ಬಟ್ ಎಜುಕೇಷನ್ ಇಂಪಾರ್ಟೆಂಟ್ ಅನ್ನೋದು ಮನೆಯಲ್ಲಿ ಪ್ರೆಷರ್ ಹಾಕ್ಲಿಲ್ವಾ? ಹಾಕಿದ್ರು, ಹೇಳಿದ್ರು ತುಂಬ ಇಂಪಾರ್ಟೆಂಟು, ಓದಬೇಕು ಅಂತ ಹೇಳಿದ್ರು. ಬಟ್ ನಾನು ಅವ್ರಿಗೆ ಕ್ಲಿಯರಾಗಿ ಹೇಳಿದೆ, ಒಂದು ಆ್ಯಕ್ಟಿಂಗ್ ಬಿಡ್ತೀನಿ, ಓದ್ತೀನಿ, ಇಲ್ಲ ಓದ್ತೀನಿ, ಆ್ಯಕ್ಟಿಂಗ್ ಬಿಡ್ತೀನಿ, ಎರಡೂ ಮ್ಯಾನೇಜ್ ಮಾಡೋದು ಅದು ನಿಜವಾಗ್ಲೂ ಅದು ನಾವು ಕರೆಸ್ಪಾಂಡಿಂಗ್ ಕಟ್ಬಿಟ್ಟು ಮಾಡಿ ಅಂತ ಹೇಳ್ತಾರೆ. ಸುಮ್ಮನೆ ಮಾಡಿಬಿಟ್ಟು ಫೇಲ್ ಆಗೋ ಬದಲು ಕಾನ್ಸಂಟ್ರೇಷನ್ ಮಾಡಿ ಓದಿದ್ರೆ ಆಗುತ್ತೆ. ಸುಮ್ಮನೆ ನಾವು ಇಲ್ಲಿ ಶೂಟ್ ಮಾಡೋದಾ, ಇಲ್ಲಿ ಓದೋದಾ, ಮತ್ತೆ ಓಡೋಗೋದು, ಶೂಟ್ ಮಾಡೋದು, ಅಲ್ಲಿ ಮೈಂಡ್ಸೆಟ್ ಬೇರೆ ಆಗುತ್ತೆ. ಕ್ಯಾಮ್ರಾ ಮುಂದೆ ನಮಗೆ ಬೇಕಾಗಿರೋ ಆ್ಯಕ್ಟಿಂಗ್ ಬರಲ್ಲ. ಸೊ ಅದಕ್ಕೋಸ್ಕರನೇ ಸ್ಟಾಪ್ ಮಾಡಿದ್ದು. ಓಕೆ, ಈಗ ಅಂದರೆ ನೆಕ್ಸ್ಟು ಸಿನಿಮಾ ನೋಡ್ತಾ ಇದ್ದೀರಾ? ಸಿನಿಮಾ ನೋಡ್ತೀನಿ. ನಾನು 2 ಸಿನಿಮಾ ಮಾಡಿದ್ದೀನಿ ಮೇನ್ ಲೀಡ್ ಆಗಿ. ಓಕೆ, ನೆಕ್ಸ್ಟು ಅಂದರೆ ಸಿನಿಮಾ ಸೀರಿಯಲ್ ಎರಡೂ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ತೀರಾ? ಎರಡೂ ಮಾಡ್ತೀನಿ. ಡ್ರೀಮ್ ರೋಲ್ ಅಂತ ಏನಾದ್ರು ಇದೆಯಾ ಪ್ರತಿಮಾಗೆ? ನನಗೆ ಇದು ಶ್ರುತಿ ಮ್ಯಾಮ್ ಮಾಡಿದ್ರಲ್ಲ, ಅದು ಯಾವುದದು ನಂಗೆ ಮೂವಿ, ಕೌರವನ ಯಾವುದೇ ಮೇಘಕ್ಕಾದು ಮೂವಿ ನೇಮು? ಅಕ್ಕ ತಂಗಿದ್ದೀರಾ? ಅಲ್ಲ, ಸೂರಪ್ಪ ನಾಯಕನ ಅದು? ವಿಷ್ಣು ಸರ್ ಜೊತೆನಾ? ಸೂರಪ್ಪ ನಾಯಕ ತಾನೇ ಅದು ಮೂವಿ ನೇಮು. ಅದರಲ್ಲಿ ಯಾವ ಥರ ಪಾತ್ರ ಅಂತ ಗೊತ್ತಾದರೆ ಹೇಳ್ಬೋದು. ಅಮ್ಮ ಅವರು ಚಿಕ್ಕವಳಾಗಿರ್ತಾರೆ,
ಅವ್ರನ್ನ ಮದುವೆ ಆಗ್ಬೇಕಂತ ಆಸೆ ಇರುತ್ತೆ, ಆಮೇಲೆ ಮದುವೆ ಆಗ್ತಾರೆ, ಅವ್ರು ಸತ್ತೋಗ್ತಾರೆ ನೋಡಿ ಅದರಲ್ಲಿ. ಅದೇ ಇರಬೇಕು. ಅವ್ರ ಥರ ಆ ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ ನನಗೆ. ಮಗ ಸಾಯಿಸ್ಬಿಡ್ತಾನೆ ನೋಡಿ. ವೀರಪ್ಪ ನಾಯಕನ ಸೂರಪ್ಪ ನಾಯಕನ ಅದು ಒಟ್ಟು ಚಾಲೆಂಜಿಂಗ್ ರೋಲು. ಸಾಂಗ್ ಅಫ್ಕೋರ್ಸ್ ಹೌದು. ಯಾವುದೇ ಅದು ಇದು ಸಾಂಗ್ ಇದೆ, ಫೇಮಸ್ ಸಾಂಗ್ ಇದೆ ನೋಡಿ ಅದು. ಇದು ಭಾರತಾಂಬೆ ನಿನ್ನ ಜನ್ಮದಿನ. ಸೂರಪ್ಪ ನಾಯಕನೇ. ಸೂರಪ್ಪ ನಾಯಕ ಕರೆಕ್ಟಾಗಿ ಹೇಳಿದೆ. ಅಂದ್ರೆ ಅದರಲ್ಲಿ ಶ್ರುತಿ ಅವ್ರ ಥರ ಪಾತ್ರ ಮಾಡ್ಬೇಕಂತ ಆಸೆ. ಯಾಕೆ ಆ ಪಾತ್ರ ಅಷ್ಟು ಇಷ್ಟ ಆಗಿದ್ದು? ಅವರು ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಗೊತ್ತಾ ಅದರಲ್ಲಿ. ಸ್ಟಾರ್ಟಿಂಗಲ್ಲಿ ಲಂಗ ಧೋನಿ ಹಾಕ್ಕೊಂಡು 2 ಜಡೆ ಹಾಕ್ಕೊಂಡು ಕ್ಯೂಟಾಗಿ, ಅದಾದಮೇಲೆ ಮದುವೆ ಆದಮೇಲೆ ಸೀರೆ ಉಟ್ಕೊಂಡು ಅವ್ರ ಮೇಕಪ್ ಆಗಲಿ ಅವ್ರ ಆ್ಯಕ್ಟಿಂಗ್ ಆಗಲಿ ನಂಗೆ ತುಂಬ ಇಷ್ಟ. ನಂಗೆ ಆ ಥರ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಒಂದು ಲಂಗ ಬ್ಲೌಸ್ ಹಾಕ್ಕೊಂಡು ಅದಾದಮೇಲೆ ಸೀರೆ ಆ ಥರ ಮಾಡ್ಬೇಕಂತ ಆಸೆ. ಸೂರಪ್ಪ ನಾಯಕದಲ್ಲಿ ಶ್ರುತಿ ಮ್ಯಾಮ್ ಆ್ಯಕ್ಟ್ ಮಾಡಿದ್ದಾರಲ್ವಾ. ಹಾಗಾದ್ರೆ ಈಗ ಸೇಮ್ ವಿದ್ಯಾ ಕ್ಯಾರೆಕ್ಟರ್ನು ಅದೇ, ಅಂದ್ರೆ ಅದು ಒಂದು ಚಾಲೆಂಜ್. ಅಂದರೆ ಹೌದು, ಅದು ಬೇರೆ ಥರ ಚಾಲೆಂಜಿಂಗ್. ಅದು ಓದೋದಕ್ಕೋಸ್ಕರ ಕಷ್ಟಪಡ್ತಾಳೆ. ಇಲ್ಲಿ ಅವರು ಮಗ ಇದು ಮಾಡಿಬಿಡ್ತಾರೆ ಅಲ್ವಾ, ದ್ರೋಹಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.